ನಾವೇನು ಮಾಡಬೇಕು, ನಾವೇನು ಮಾಡಬಾರದು ಎನ್ನುವ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಂತೆ ನಾವು. ಯಾಕೆ ಅಂತ ಅಂದರೆ, ನಾವು ಮಾಡಿದ ಎಲ್ಲ ಕರ್ಮಗಳಿಗೂ ಅದು ಆ ಕೂಡಲೇ ಕೊಟ್ಟ ಫಲ ಅಲ್ಲದೆ, ಪ್ರಯೋಜನ ಅಲ್ಲದೆ ಇನ್ನೊಂದು ಪಾಪ ಪುಣ್ಯ ರೂಪವಾದ ಒಂದು ಫಲವಾಗತ್ತೆ. ಅಂದರೆ ಮಾಡಿದ ಕಾರ್ಯ ಶುಭವಾಗಿದ್ದರೆ ಶುಭ ಫಲ ಸಿಗತ್ತೆ, ಮಾಡಿದ ಕರ್ಮ ಕ್ರಿಯೆ ತಪ್ಪಾಗಿದ್ದರೆ ಅದಕ್ಕೊಂದು ತಪ್ಪಾದ ಫಲ ಅನ್ನೋದು ಸಿಕ್ಕೇ ಸಿಗತ್ತೆ. ಈಗ ಅದರಿಂದ ಲಾಭ ಆಗಿರ್ಬೋದು, ಕೆಟ್ಟ ಕಾರ್ಯದಿಂದಲೂ ಒಳಿತು ಕಂಡಿರಬಹುದು, ಒಳಿತಿನ ಕಾರ್ಯದಿಂದಲೂ ಒಂದು ಕೆಡುಕು ಕಂಡಿರಬಹುದು. ಆದರೆ ಅದರ ಇನ್ನೊಂದು ಪ್ರಯೋಜನ ಎಂದೋ ಒಂದು ದಿನ ಬಂದು ಸೇರತ್ತೆ. ನಾವು ಕರ್ಮ ಮಾಡುವಾಗ ಈ ಎಚ್ಚರಿಕೆಯಲ್ಲೇ ಮಾಡಬೇಕು. ಈಗಿನ ಲಾಭವನ್ನು, ತತ್ಕಾಲದ ಲಾಭವನ್ನು ಗಮನಿಸಿಕೊಂಡು ಕರ್ಮ ಮಾಡಿದರೆ ಅದು ಸುದೀರ್ಘವಾದ ಜೀವಮಾನಕ್ಕೆ, ಜನ್ಮಾಂತರದ ಜೀವನಕ್ಕೆ ಬಹಳ ತೊಡಕು ಕೊಡುತ್ತೆ. ನಾವು ಮಾಡಿದ ಕರ್ಮ ನಮ್ಮ ಬೆನ್ನತ್ತಿರತ್ತೆ, ಅದು ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ಹೇಗೆ ಒಂದು ಕರು ಗುಂಪಿನಲ್ಲಿ ಇದ್ದರೂ ಕೂಡ ತನ್ನ ತಾಯಿಯಾದ ಗೋವು ಯಾವುದು ಅಂತ ಗುರುತಿಸಿಕೊಂಡು ತಾಯಿ ಹಸುವಿನ ಬಳಿಗೆ ಓಡುತ್ತೋ, ಹಾಗೆ ಕರ್ಮ ನಾವು ಎಲ್ಲಿದ್ದರೂ ನಮ್ಮನ್ನು ಗುರುತಿಸತ್ತೆ, ನಮ್ಮೊಡನೆಯೇ ಇರುತ್ತೆ. ಯಥಾ ಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ತಥಾ ಪೂರ್ವಕೃತಂ ಕರ್ಮ ಕರ್ತಾರಮನುಗಚ್ಚತಿ. ಹಾಗಾಗಿ ಕ್ರಿಯೆ ಮಾಡುವಾಗ, ಕೆಲಸ ಮಾಡುವಾಗ, ಮಾತನಾಡುವಾಗ ಬಹಳ ಎಚ್ಚರಿಕೆಯಲ್ಲಿರೋಣ. ಶುಭಂ ಭೂಯಾತ್.